ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಎಲ್ಲ ಈವ್ನಿಂಗು ಬೇಜಾರಾಗಿದೆ ಅಂತ ನನ್ನ ಹಸ್ಬೆಂಡ್ ಸ್ವಲ್ಪ ಹಂಗೆ ಸುತ್ತಾಡ್ಕೊಂಬರೋಣ ಅಂತ ಬೇಕಾಗಿದ್ದೀನಿ. ಈವ್ನಿಂಗ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಎಲ್ಲ ಮೆಜೆಸ್ಟಿಕ್ ಹತ್ರ ಇದು. ನಾವು ಮುಂಚೆ ವೀಡಿಯೋ ಮಾಡ್ಕೊಳಕ್ಕೆ ಸೂರ್ಯ ತುಂಬ ಚೆನ್ನಾಗಿ ಕಾಣ್ತಿದ್ದ, ಆದರೆ ಅದು ಮಿಸ್ ಆಗ್ಬಿಡ್ತು. ಆಮೇಲೆ ಸ್ವಲ್ಪ ಎಲ್ಲ ಸುತ್ತಾಡ್ಕೊಂಡು ಬಂದು ಮನೆಗೆ ಬಂದು ಆಮೇಲೆ ನೋಡಿ ಇವನು ಹಿಂಗೆ ಆಟ ಆಡ್ತಾ ಇದ್ದಾನೆ. ಇದು ಎಲೆ ಜೊತೆ ಆಟ ಆಡ್ತಾ ಇದ್ದಾನೆ. ಎಲೆ ಹೊರಗಡೆಯಿಂದ ತೊಗೊಂಬಂದಿದ್ದಾನೆ. ಎಲೆ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ಚಂದ ಅಲ್ಲ ನೋಡೋಕ್ಕೇನೋ ಒಂಥರ ಖುಷಿ ಆಗುತ್ತೆ. ಬನ್ನಿ, ಇವತ್ತು ನಾನು ಏನು ರೆಸಿಪಿ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ವೀಟ್ ಕಾರ್ನಿಂದ ನಾನು ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾನೊಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನಿಸ್ತಿತ್ತು. ಇದನ್ನು ಮುರ್ಕೊಂಡು ಈ ಥರ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಒಂದು 2-3 ವಿಜಿಲ್ ಸಾಕು. ಇದು ಚೆನ್ನಾಗಿ ಬೇಯುತ್ತೆ. ಆಮೇಲೆ ನೋಡಿ, ನಾನು ಇವಾಗೆಲ್ಲ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋದು ಸ್ವೀಟ್ ಕಾರ್ನ ನಾನು ಮತ್ತು ಬೇರೆ ಇದಕ್ಕೆ ನಾನು ತೊಗೊಳ್ತಿದ್ದೀನಿ. ಅದಕ್ಕೆ ತುಂಬ ಸುಡ್ತಲ್ಲ, ಸ್ವಲ್ಪ ನೀರಲ್ಲೇ ತೊಳ್ಕೊಂಡ್ರೆ ಆಯಿತು ಅಂತ ಬಿಡಿಸೋಕ್ಕೆ. ಆಮೇಲೆ ನಾನು ಸ್ವೀಟ್ ಕಾರ್ನ ಎಲ್ಲ ನೀಟಾಗಿ ಬಿಡಿಸ್ಕೊಳ್ತಿದ್ದೆ. ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಅದು ಸ್ವಲ್ಪ ಚಾಕುಲಿ ಕಟ್ ಮಾಡಿಕೊಂಡು ನೀಟಾಗಿ ಬಿಡಿಸ್ಕೊಂಡೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ರೆಸ್ಟೋರೆಂಟಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ. ಮನೇಲೂ ನಾವು ಮಾಡ್ಕೋಬೋದು. ತುಂಬ ಜಾಸ್ತಿ ಏನು ಖರ್ಚಾಗಲ್ಲ. ತುಂಬ ಸುಡ್ತಿದೆ ಇದು ಕೈ, ಹಂಗಾಗಿ ಎಲ್ಲನೂ ನಾನು ನೀಟಾಗಿ ಬಿಡಿಸ್ಕೊಂಡೆ. ಸ್ವಲ್ಪ ನೋಡಿ, ಇವಾಗೆಲ್ಲ ನೀಟಾಗಿ ಬರ್ತಾಯಿದೆ. ಎಲ್ಲನೂ ಫುಲ್ ಸ್ವೀಟ್ ಕಾರ್ನ ಎಲ್ಲ ಬಿಡಿಸ್ಕೊಂಡು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಎಲ್ಲ ಪಾತ್ರೆಗೆ ಹಾಕ್ಕೊಂಡು ನಾನು ಕುದಿಸ್ಕೊಂಡಿರೋಂಥ ನೋಡಿ ಪಾತ್ರೆಗೆ ಹಾಕ್ಕೊಂಡೆ. ಎಲ್ಲ ನೀಟಾಗಿ ಬೆಂದಿದೆ ಅದು ಸ್ವೀಟ್ ಕಾರ್ನು. ಇದಕ್ಕೆ ನಾನು ಏನೇನು ಹಾಕಬೇಕಂತ, ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕಂತ ಹೇಳ್ತೀನಿ. ನಾವು ಇದಕ್ಕೆ ಮೊದಲು ಸ್ವಲ್ಪ ಫುಲ್ ನೀಟಾಗಿ ಹಾಕ್ಕೊಳ್ತೀನಿ. ಮುಂಚೆ ಇದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಜಾಸ್ತಿ ಏನು ಬೇಡ. ಆಮೇಲೆ ಸ್ವಲ್ಪ ಅರಿಶಿನ, ಕಲರ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡಿ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಬೇಕನ್ನೋ ಸ್ವಲ್ಪನೂ ಹಾಕ್ಕೋಬೋದು, ಜಾಸ್ತಿ ಬೇಕು ಜಾಸ್ತಿನೂ ಹಾಕ್ಕೋಬೋದು. ಆಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮುಂಚೆನೇ ನಾನು ಸ್ವೀಟ್ ಕಾರ್ನ ಕುಕ್ಕರ್ಲಿ ಹಾಕಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೆ. ಇವಾಗ ಇದನ್ನು ನೀಟಾಗಿ ಏನು ನೀರು ಹಾಕಿದ್ರೆ ಮುಂಚೆ ಹಾಗೆ ಕಲಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರಿರುತ್ತಲ್ಲ ಕಾರ್ನ್ಫ್ಲೋರಲ್ಲಿ, ಅದೇ ಸ್ವಲ್ಪ ಒಮ್ಮೊಮ್ಮೆ ಅದೇ ಅಡ್ಜಸ್ಟ್ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನೀರು, ಜಾಸ್ತಿ ಏನಿಲ್ಲ. ಸ್ವಲ್ಪ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡು ಅಷ್ಟು ಕೊಡ್ತೀವಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡ್ತಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪನೇ ಸ್ಪೂನಲ್ಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಕರಿತಿದ್ದೀನಿ.
ಈವ್ನಿಂಗ್ ಟೈಮ್ದಲ್ಲಿ ಚೆನ್ನಾಗಿರುತ್ತೆ, ಟೀ ಕಾಫಿ ಜೊತೆ ಚೆನ್ನಾಗಿರುತ್ತೆ. ಇದು ಈ ಥರ ಎಲ್ಲ ಹಾಕಿದ್ದು ಸ್ವಲ್ಪ ಕೈಲಿ ಬಿಟ್ಕೊತಿದ್ದೀನಿ, ಸ್ಪೂನಲ್ಲಿ ಚೆನ್ನಾಗಾಗಲ್ಲ ಅಂತ ಮತ್ತೆ ಕೈಲಿ ಬಿಟ್ಕೊಳ್ತಿದ್ದೀನಿ ನಾನು. ಅಂದರೆ ಒಂದೊಂದೇ ಬಿಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಾಂದರೆ ಸ್ಪೂನಲ್ಲಂದರೆ ಉಂಡೆ ಥರ ಬಂದುಬಿಡುತ್ತೆ. ಎಲ್ಲ ಇದನ್ನು ನಾನು ಕರ್ಕೊಂಡಿದ್ದೀನಿ ನೋಡಿ. ಈ ಥರ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ವಿಡಿಯೋನ ನೋಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.